ಇವಾಗ ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ ಹಾಕಿದವರು, ಟ್ರೋಲ್ ಮಾಡಿದವರು ಎಲ್ಲೋದ್ರಿ? ಎಷ್ಟೊಂದು ಜನದ ಕೊಲೆ ಆಗ್ತಿದೆ, ಹೆಣ್ಮಕ್ಳ ಮೇಲೆ ಹತ್ಯೆ ಮಾಡ್ತಿದ್ದಾರೆ, ಕೊಲೆ ಆಗ್ತಿದೆ. ಆದರೆ ನೇಹನ್ ಪ್ರಕರಣ ನಡೆದಾಗ ಮಾತ್ರ ನೀವೆಲ್ಲರೂ ಏನಂತ ಅಂದ್ರಿ, ವಾಯ್ಸ್ ರೈಸ್ ಮಾಡಿದ್ರಿ, ಟ್ವೀಟ್ ಮಾಡಿದ್ರಿ, ಕಮೆಂಟ್ ಮಾಡಿದ್ರಿ. ಸೆಲೆಬ್ರಿಟೀಸ್ಗಳೆಲ್ಲ ಎಲ್ಲಿದ್ದೀರಾ? ಈ ಥರ ಎಲ್ಲ ಲೈಕ್ ಇವಾಗ ಅವರ ಪೊಲಿಟಿಕ್ಸ್ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಧರ್ಮನ ತರ್ತಾರೆ. ಧರ್ಮ ಅಲ್ಲ ಮ್ಯಾಟರ್, ಮನುಷ್ಯತ್ವ ಇಟ್ಕೊಂಡು ಜನ ಬದುಕ್ತಾ ಇಲ್ಲ. ಎಲ್ಲೋದ್ರಿ ಟ್ರೋಲ್ ಮಾಡಿದವರೆಲ್ಲ? ಇವಾಗ ಅವ್ರದ್ದೆಲ್ಲ ಕೊಲೆ ಆಗ್ತಾ ಇದೆ. ಆ ಹುಡುಗಿರು ಯಾರು ನಮ್ಮ ಥರ ಚಿಕ್ಕ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡಲೇ ಇಲ್ವಲ್ಲ? ಇವಾಗ ಏನು ಹೇಳ್ತೀರಾ? ಅದೇ ನೀವು ಹೇಳಿದಾಗೆ ಸೆಲೆಬ್ರಿಟಿಗಳು ಯಾರು ವಾಯ್ಸ್ ರೈಸ್ ಮಾಡ್ತಿಲ್ಲ. ನೇಹಾ ಪ್ರಕರಣದಲ್ಲಿ ಮಾತ್ರ ಅವರು ಟ್ವೀಟ್ ಮಾಡಿದ್ರು. ಇವಾಗ ರೀಸೆಂಟ್ ಆಗಿ ಅಂಜಲಿದು ಆಯ್ತು, ಅದರಲ್ಲಿ ಅದಕ್ಕಿಂತ ಇನ್ನು ಮಡಿಕೇರಿಯಲ್ಲಿ ಒಂದು ಕೇಸ್ ಆಯ್ತು. ಇವಾಗ ಅವರು ನೇಹಾ ಪ್ರಕರಣದಲ್ಲಿ ಯಾಕೆ ಅವರು ಟ್ವೀಟ್ ಮಾಡಿದ್ರು ಅಂದ್ರೆ, ಅವರಪ್ಪ ರಾಜಕೀಯದಲ್ಲಿದ್ದಾರ್ರಿ. ಹೇಳಿದ್ನಲ್ಲ, ದುಡ್ಡಿದ್ರೆ ಮಾತ್ರ ಜೀವನ, ದುಡ್ಡಿದ್ರೆ ಮಾತ್ರ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಅನ್ನೋಂಗಾಗಿದೆ. ಸರಿ, ಇವಾಗ ಹೆಣ್ಮಕ್ಳು ಮೈ ತುಂಬ ಬಟ್ಟೆ ಹಾಕೊಂಡು, ಚೂಡಿದಾರ ಹಾಕೊಂಡು, ಸೀರೆ ಉಡ್ಕೊಂಡು ಅಡ್ಡಾಡ್ತಾರೆ. ಅಂಥವ್ರ ಮೇಲೂ ರೇಪ್ ಕೇಸ್ ಆಗತ್ತಲ್ಲ, ಯಾಕೆ? ಎಲ್ಲಿದೆ ನಿಮ್ಮ ಮನುಷ್ಯತ್ವ? ಎಷ್ಟೋ ಜನ ಹೇಳ್ತಾರೆ ರಾಜಕೀಯದಲ್ಲಿರೋರಿಗೆ ಒಂದು ನ್ಯಾಯ, ಬಡವರಿಗೆ ಒಂದೇ ನ್ಯಾಯ, ಈ ತರ ಮಾತಾಡ್ತಾರೆ. ಅದರಲ್ಲೂ ಹುಡುಗಿರಿಗಂತೂ ಟಿಶ್ಯೂ ಪೇಪರ್ಗಳ ತರ ಯೂಸ್ ಮಾಡ್ಕೊಂಡಿದ್ದಾರೆ. ಪೆಂಡ್ರೈವ್ ಪ್ರಕರಣ ಬಂದಾಗ ಗೊತ್ತಾಗುತ್ತೆ ನಿಮಗೆ. ಹಾಗಿದ್ರೆ ಹುಡುಗಿರಿಗೆ ಎಲ್ಲೂ ಒಂದು ಸೇಫ್ಟಿನೇ ಇಲ್ವಾ ನಿಮ್ಮ ಪ್ರಕಾರ? ಇದ್ರ ಬಗ್ಗೆ ಹೇಳ್ತೀರಾ? ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಹೇಳ್ದಂಗೆ ದುಡ್ಡಿರೋರ್ಗೊಂಥರ ದುಡ್ಡಿಲ್ಲಿರೋರ್ಗೊಂಥರ ನ್ಯಾಯ ಅನ್ನೋದಂತೂ ಕನ್ಫರ್ಮು. ಬಟ್ ಹೆಣ್ಮಕ್ಳು ಎಚ್ಚೆತ್ಕೋಬೇಕು. ಏನೇ ಕಷ್ಟ ಆಗಲಿ, ಏನೇ ಬಿಡಲಿ, ನಮ್ಮ ಕಷ್ಟನ ನಮ್ಮ ತಂದೆ ತಾಯಿಗಳ ಹತ್ರ ಹೇಳ್ಕೋಬೇಕು, ಅಥವಾ ನಮ್ಮ ಸ್ನೇಹಿತರ ಹತ್ರ ಹೇಳ್ಕೋಬೇಕು. ಯಾಕಂದರೆ ಈ ಪ್ರಪಂಚ ನೋಡ್ತಿರೋದೇ ಹಾಗೆ ರೀ. ಹೆಣ್ಮಕ್ಳನ್ನ ಒಂದು ಟಿಶ್ಯೂ ಥರ ಯೂಸ್ ಮಾಡಿ ಬಿಸಾಕ್ತಾರೆ ಅಷ್ಟೇ. ಯಾಕಂದರೆ ಅದು ಯಾರು ಏನೂ ರೈಟ್ಸ್ ಇಲ್ಲ. ಆಮೇಲೆ ಯಾವ ಪೊಲಿಟಿಷಿಯನ್ಸ್, ಯಾವ ರಾಜಕೀಯನೂ ಹೆಣ್ಣು ಮಕ್ಕಳಿಗೆ ಒಂದು ಏನು ಹೇಳ್ತೀವಿ ನಾವು, ಒಂದು ನ್ಯಾಯ ಒದಗಿಸ್ಕೊಡೋ ಅಂಥ ಕೆಲಸ ಯಾರೂ ಇಲ್ಲಿವರೆಗೂ ಮಾಡಿಲ್ಲ. ಇವಾಗ ಬೇರೆ ಮೊನ್ನೆ ನೋಡಿ, ಮಡಿಕೇರಿಯಲ್ಲಿ ಮೀನಾ ಅನ್ನೋ ಹುಡುಗಿ ಕೊಲೆ ಆಯಿತು. ಎಲ್ಲಿ ವಾಯ್ಸ್ ರೈಸ್ ಆಯಿತು? ಎಲ್ಲೋದ್ರು ಸೆಲೆಬ್ರಿಟೀಸ್ಗಳು? ಯಾಕಿಂಥ ಕೇಸ್ಗಳಿಗೆ ಬರಲಿಲ್ಲ? ಯಾಕಿಂಥ ಈ ಥರ ಸಿಚುವೇಶನ್ಸ್ಗೆ ಮಾತಾಡಲ್ಲ ಸೆಲೆಬ್ರಿಟೀಸು? SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.